ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಎ ಟು ಝೆಡ್ ಸೋಲಾರ್ಗೆ ಸ್ವಾಗತ. ಇವತ್ತು ವಿಡಿಯೋ ಬಂದು ಯು ಟಿ ಎಲ್ ತಕ್ನಿಯ ಇನ್ವರ್ಟರು 1 kV ಅದು ತಗೊಂಡು ಬಂದಿದ್ದೀನಿ. ಇದು ನಿಮಗೆ ಮಲ್ಟಿಪಲ್ ರೇಂಜಸಲ್ಲಿ ಸಿಗುತ್ತೆ. ಇದು ಬಂದು 875 BAನಿಂದ ನಿಮಗೆ 2 ಅಥವಾ 3 KVಯಲ್ಲಿನೂ ಸಿಗುತ್ತೆ. ಸೊ ನೋಡಿ, ವಿಡಿಯೋ ಅಲ್ಲಿ ನಿಮಗೆ ಇದು ತಕ್ನಿಯ ಇನ್ವರ್ಟರು. ಇದು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದು ಥರ್ಮೋಕೋಲ್ನಿಂದ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಇನ್ವರ್ಟರು ನಿಮಗೆ ವ್ಯಾರಂಟಿ ಕಾರ್ಡು ಎಲ್ಲ ಈ ಇನ್ವರ್ಟರ್ದು ಈ ಬಾಕ್ಸ್ ಒಳಗಡೆನೆ ಇದೆ. ಇದು ಬಂದು 1 kV ಅದು. ಈ ಅನ್ಬಾಕ್ಸಿಂಗ್ ಮಾಡ್ತಿರೋ UPS ಇನ್ವರ್ಟರ್ ಇದೆ ಅಲ್ಲ, ಇದು 1 kV ಅದು. ಇದು ನಾನ್ ಸೋಲಾರ್, ಅಂದರೆ ಇದು ಸೋಲಾರ್ನಿಂದ ವರ್ಕ್ ಮಾಡೋಕ್ಕೆ ಅಲ್ಲ, ಇದು UPS ಬ್ಯಾಟ್ರಿ ಥರ ವರ್ಕ್ ಆಗುತ್ತೆ ನಿಮಗೆ. ಸೊ ಇದರಲ್ಲಿ ಏನಂದರೆ ಇದು PWM ಪ್ಯೂರ್ ಸೈನ್ ವೇವ್ PWM ಇನ್ವರ್ಟರ್ ಆಗಿದೆ. ಇದು UPS ಅಲ್ಲಿ ಬ್ಯಾಕ್ ಸೈಡು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಔಟ್ಪುಟ್ ಅಂತ ಕೊಟ್ಟಿದ್ದಾರೆ ಪ್ಲಗ್ಗು. ಔಟ್ಪುಟ್ ಪ್ಲಗ್ನಿಂದ ನಿಮ್ಮದು ಕರೆಂಟ್ ಔಟ್ಪುಟ್ ಹೋಗುತ್ತೆ. ಇದು ಬಂದು ನಿಮ್ಮ UPS ಪಾಯಿಂಟ್ಗೆ ಕನೆಕ್ಟ್ ಆಗುತ್ತೆ. ಇನ್ನೊಂದು ಬಂದು AC ಇನ್ಪುಟ್ ಅಂತ ಇದೆ. ಇದು ಗ್ರಿಡ್ನಿಂದ ಪವರ್ ಸಪ್ಲೈ ತಗೊಂಡು ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ. ಸೊ AC ಕರೆಂಟು ಗ್ರಿಡ್ನಿಂದ ತಗೊಂಡು ನಿಮ್ಮದು ಸಿಂಗಲ್ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ. ಇದು ತಕ್ನಿಯ 1212, ಅಂದರೆ ನೀವು ಸಿಂಗಲ್ ಬ್ಯಾಟ್ರಿ ಅಪ್ ಟು 200 TH ಬ್ಯಾಟ್ರಿನ, ಟಾಲ್ ಟ್ಯೂಬ್ಲರ್ ಬ್ಯಾಟ್ರಿನ ಯೂಸ್ ಮಾಡ್ಕೋಬೋದು. ಇದು ಪ್ಯೂರ್ ಸೈನ್ ವೇವ್ ಆಗಿದ್ದಕ್ಕೆ ನಿಮಗೆ ಎಫಿಷಿಯನ್ಸಿ ಬಂದು 76% ತನಕ ಬರುತ್ತೆ. ಪವರ್ನಿಂದ ಚಾರ್ಜ್ ಆಗಿರೋ ಎಫಿಷಿಯನ್ಸಿ ಬಂದು. ಈಗ ಇದರಲ್ಲಿ ನಾವು ಆನ್ ಮಾಡಿದ ಮೇಲೆ ಲೈಟ್ ಬರುತ್ತೆ. ಇದು ಮಲ್ಟಿ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅಂದರೆ ಇದೇನಾಗುತ್ತಾ ಇದೆ ಅಂದರೆ, ಈಗ ನೀವು ಆನ್ ಆ್ಯಂಡ್ ಆಫ್ ಬಟನ್, ಪವರ್ ಬಟನ್ ಅಂತ ಇದೆ, ಸಿಸ್ಟಮ್ ಬಟನು, ಅದನ್ನು ನೀವು ಪ್ರೆಸ್ ಮಾಡಿ. ಅದು ಮಾಡಿದ ಮೇಲೆ ನಿಮಗೆ ಇದು ಕಲರ್ ಗ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಗ್ರೀನಲ್ಲಿ ಯಾವಾಗ ಡಿಸ್ಪ್ಲೇ ಆಗುತ್ತೆ, ಅದು ಬ್ಯಾಟ್ರಿನಿಂದ ಪವರ್ ತಗೊಂಡು ಮನೆಗೆ ಸಪ್ಲೈ ಮಾಡ್ತಿದ್ದಾಗ ಅದು ಗ್ರೀನ್ ಕಲರಲ್ಲಿರುತ್ತೆ. ಅದೇ ಥರ ಈಗ ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂತ ಇದ್ದಾಗ, ಅಥವಾ ಚಾರ್ಜ್ ಕರೆಂಟು ಗ್ರಿಡ್ನಿಂದ ತಗೊಳ್ತಾ ಇದ್ದಾಗ ಕಲರ್ ಚೇಂಜ್ ಆಗಿಬಿಟ್ಟು ಆರೆಂಜ್ ಅಥವಾ ರೆಡ್ ಕಲರಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಅವಾಗ ಅದಕ್ಕೆ ಅರ್ಥ ಏನಂದರೆ, ಇದು ಗ್ರಿಡ್ನಿಂದ ಚಾರ್ಜ್ ಆಗ್ತಿದೆ ಅಂತ ನಮಗೆ ಆ ಕಲರ್ ನೋಡಿಬಿಟ್ಟೆ ಗೊತ್ತಾಗುತ್ತೆ. ಇದು ಗ್ರಿಡ್ನಿಂದ ಚಾರ್ಜ್ ಆಗ್ತಿದೆಯಾ ಅಥವಾ ಬ್ಯಾಟ್ರಿ ಡ್ರೈನ್ ಆಗ್ತಿದೆಯಾ, ಇದೆಲ್ಲ ಸ್ಟೇಟಸ್ ನಿಮಗೆ ಈ ಡಿಸ್ಪ್ಲೇ ಕಾಣಿಸುತ್ತೆ. ಮತ್ತು ಇಲ್ಲಿ IT ಮೋಡ್ ಅಂತ ಇದೆ. IT ಮೋಡ್ ಎನೇಬಲ್ ಮಾಡಬೇಕು ಅಂದರೆ ನೀವು 3 ಸತಿ ಆ IT ಮೋಡ್ ಬಟನ್ನ ಪ್ರೆಸ್ ಮಾಡಬೇಕು. 3 ಸತಿ ಪ್ರೆಸ್ ಮಾಡಿದಾಗ ಅಲ್ಲಿ LED ಬ್ಲಿಂಕ್ ಆಗ್ತಾ ಇರುತ್ತೆ, ಗ್ರೀನ್ LED, ಅದು ಸ್ಟೇಬಲ್ ಆಗುತ್ತೆ. ಸೊ IT ಮೋಡ್ ಎನೇಬಲ್ ಯಾವಾಗ ಮಾಡ್ತೀವಿ ಅಂದರೆ, ಏನಾದರೂ ಕ್ರಿಟಿಕಲ್ ಲೋಡ್ಸು ಲೈಕ್ ಕಂಪ್ಯೂಟರ್ಸು, ಲ್ಯಾಪ್ಟಾಪು, ಕಂಪ್ಯೂಟರ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅದು ಶಟ್ ಡೌನ್ ಆಗಬಾರ್ದು ಅಷ್ಟು ಕ್ವಿಕ್ಕಾಗಿ. ತುಂಬ ಅಂದರೆ ಅದು ಹೇಗಿರಬೇಕಂದ್ರೆ, ಪವರ್ ಕಟ್ ಆಫ್ ಆದರೂ ಅದು ಫ್ಲಕ್ಚುಯೇಷನ್ಸ್ ಬರಬಾರ್ದು ಕರೆಂಟಲ್ಲಿ. ಅದು ಸೆನ್ಸಿಟಿವ್ ಲೋಡ್ ಅಂತಾರೆ. ಸೊ ಈ ಥರ ಸೆನ್ಸಿಟಿವ್ ಲೋಡ್ಸ್ ಏನಾದರೂ ರನ್ ಮಾಡ್ತಾ ಇದ್ದರೆ IT ಮೋಡ್ನ ಎನೇಬಲ್ ಮಾಡ್ಕೋಬೋದು. ಇನ್ನೊಂದಿದೆ, ಅದು ಬಂದು ಇನ್ನೊಂದು ಬಟನ್ ಇಲ್ಲಿದೆ, ಅದು SMF ಅಥವಾ ಟ್ಯೂಬ್ಲರ್ ಬ್ಯಾಟ್ರಿ ಸೆಲೆಕ್ಷನ್. ಈಗ ನೀವು ನಾರ್ಮಲ್ ಇದು SMF ಬ್ಯಾಟ್ರಿ ಯೂಸ್ ಮಾಡ್ತೀರಾ ಅಥವಾ ಟಾಲ್ ಟ್ಯೂಬ್ಲರ್ ಬ್ಯಾಟ್ರಿ ಯೂಸ್ ಮಾಡ್ತಿರೋ, ಅದರ ಮೇಲೆ ಇದು ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಮತ್ತು ಮೂರನೇದು ಬಂದು ಇಲ್ಲಿ ಬೂಸ್ಟ್ ಚಾರ್ಜಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಫೀಚರ್ ಏನಂದರೆ, ಈಗ ನಿಮಗೆ ಹತ್ರ ಅಂದ್ಕೊಳ್ಳಿ ಒಂದು ಹಾಫ್ ಆನ್ ಅವರ್ಗೇನೋ ಕರೆಂಟು ಹೋಗಿಬಿಡುತ್ತೆ, ಅಥವಾ ಕರೆಂಟು ನಿಮಗೆ ಗ್ರಿಡ್ ಕರೆಂಟ್ ಜಾಸ್ತಿ ಇಲ್ಲ ಇವಾಗ. ಸೊ ನಿಮ್ಗೇನು ಅನಿಸುತ್ತೆ ಅಂದರೆ, ಬ್ಯಾಟ್ರಿ ಬೇಗ ಚಾರ್ಜ್ ಆಗಿರಬೇಕು. ಸೊ ಬ್ಯಾಟ್ರಿ ಸ್ಲೋ ಆಗಿ ಚಾರ್ಜ್ ಆಗಬಾರ್ದು, ತುಂಬ ಕ್ವಿಕ್ಕಾಗಿ ಚಾರ್ಜ್ ಆಗಬೇಕು ಬ್ಯಾಟ್ರಿ. ಆವಾಗ ನೀವು ವಿತಿನ್ ಹಾಫ್ ಆನ್ ಅವರ್ ಕರೆಂಟಲ್ಲಿ ನಿಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಬೇಕಂದ್ರೆ ಆ ಬಟನ್ನ 3 ಸತಿ ಒತ್ತಬೇಕು. ಅವಾಗೇನಾಗುತ್ತೆ, ಗ್ರೀನ್ ಕಲರ್ ಲೈಟು ಸ್ಟೇಬಲ್ ಆಗುತ್ತೆ, ಸೊ ಸೆಟ್ ಆಗುತ್ತೆ. ಅವಾಗೇನಾಗುತ್ತೆ, ನಿಮ್ಮದು ಬ್ಯಾಟ್ರಿ ಬಂದು ತುಂಬ ಕ್ವಿಕ್ಕಾಗಿ ಚಾರ್ಜ್ ಆಗುತ್ತೆ, ಚಾರ್ಜ್ ತಗೊಳ್ಳುತ್ತೆ. ಅದೇ ಇನ್ನೊಂದು ಲಾಸ್ಟ್ ಬಟನ್ ಬಂದು DG ಮೋಡ್ ಅಂತ ಇದೆ. ಇದು ನೀವು DG ಮೋಡ್ ಯಾವಾಗ ಆನ್ ಮಾಡಬೇಕು ಆವಾಗ ಅದು 10 ಸೆಕೆಂಡ್ಸ್ ತನಕ ಅದು ಪ್ರೆಸ್ ಮಾಡಿ ಇಡಬೇಕಾಗುತ್ತೆ. ಆವಾಗ ಅದು ಬ್ಲಿಂಕ್ ಆಗ್ತಾ ಇರೋ ಗ್ರೀನ್ ಲೈಟು ಸ್ಟೇಬಲ್ ಆಗಿದ್ಮೇಲೆ ಅದು DG ಮೋಡಲ್ಲಿ ವರ್ಕ್ ಆಗುತ್ತೆ. ಮತ್ತು ಡಿಸೇಬಲ್ ಮಾಡೋಕ್ಕೂ ಅದೇ ಥರ 10 ಸೆಕೆಂಡ್ಸ್ ತನಕ ನೀವು ಪ್ರೆಸ್ ಮಾಡಿ ಇಡಬೇಕು.
ಸೊ ಈ ಥರ ಇದೆ ಫಂಕ್ಷನ್ಸು. ಇದು ತುಂಬ ಚೆನ್ನಾಗಾಗಿದೆ. ಇದರಲ್ಲಿ ಯೂಸರ್ಗೆ ಅರ್ಥ ಆಗೋ ಥರ ಒಂದೆಲ್ಲ ಇನ್ಫಾರ್ಮೇಷನು ನಿಮಗೆ ಇದು ಡಿಸ್ಪ್ಲೇಯಲ್ಲೇ ಕೊಡ್ತಾ ಇದ್ದಾರೆ. ಇದರಲ್ಲಿ ನೀವು ಕರೆಂಟು, ವೋಲ್ಟೇಜು ಮತ್ತು ಬ್ಯಾಟ್ರಿ ಸ್ಟೇಟಸ್ಸು ಎಲ್ಲ ಮಾನಿಟರ್ ಮಾಡ್ಕೋಬೋದು. ಸೊ ಇದು ತುಂಬ ಕಡಿಮೆ ಕಾಂಪಿಟೇಟಿವ್ ಪ್ರೈಸಸಲ್ಲಿ ನಿಮಗೆ ತುಂಬ ಒಳ್ಳೆ ಪ್ರಾಡಕ್ಟ್ ಆಗಿದೆ. ತುಂಬ ರಿಲಯಬಲ್ ಪ್ರಾಡಕ್ಟ್ ಇದೆ UTL ಕಂಪ್ನಿದು. ಸೊ ಖಂಡಿತ ಏನಾದರೂ ಕ್ವಶನ್ಸ್ ಅಥವಾ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತ ಇದ್ದರೆ ಕಮೆಂಟ್ಸ್ ಮಾಡಿ ಇದರಲ್ಲಿ. ಸೊ ನಾವು ಇನ್ನೂ ಬೇರೆ ವಿಡಿಯೋದಲ್ಲಿ ನಿಮಗೆ ಆ ಇನ್ಫಾರ್ಮೇಷನ್ನ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.